ಇನ್ನು ಕಾಂಗ್ರೆಸ್ ಮನೆಯಲ್ಲಿ ಕುರ್ಚಿ ಫೈಟ್ ಮಧ್ಯೆ ಆಪರೇಷನ್ ಕಮಲ ಕೂಡ ಸದ್ದು ಮಾಡ್ತಾ ಇದೆ. ಬಿಜೆಪಿಯಿಂದ ಕಾಂಗ್ರೆಸ್ನ 55 ಶಾಸಕರು ಟಾರ್ಗೆಟ್ ಆಗಿದ್ದಾರೆ ಅಂತ ಸ್ವತಃ ಕಾಂಗ್ರೆಸ್ನ ಶಾಸಕ ಬಾಂಬ್ ಹಾಕ್ತಾ ಇದ್ದಾರೆ. ಇದೇ ವಿಚಾರದಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ಜಟಾಪಟಿ ನಡೀತಾ ಇದೆ. ಮತ್ತೊಂದು ಕಡೆ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಅವರ ಅಭಿಮಾನಿಗಳು ಜೈಕಾರ ಕೂಗ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಬನ್ನಿ ರಿಪೋರ್ಟರ್ ನೋಡ್ಕೊಂಬೋಣ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಆಪರೇಷನ್ ಕಮಲ ಸದ್ದು. ಈ ಎಲ್ಲರಿಗೂ ಹೆದರಿಕೆ 55 ಶಾಸಕರನ್ನ ಪಟ್ಟಿ ಮಾಡ್ಯಾರ ಅವರು ಬಿಜೆಪಿಯವರು ಆಲ್ರೆಡಿ. ಬಿಜೆಪಿಯಿಂದ ಕಾಂಗ್ರೆಸ್ನ 55 ಶಾಸಕರ ಟಾರ್ಗೆಟ್ ಆಗಿದ್ಯಾ? 55 ಜನ ಶಾಸಕರು ಪಟ್ಟಿ ಮಾಡಿದ್ದಾರೆ. ಅವ್ರಿಗೆ CBI ಹೆದರಿಕೆ ಹಾಕೋದು, ಅವ್ರ ಮನೆಗೂ ಕಳಿಸ್ಯಾರ ಈಗಾಗಲೇ. ಶಾಸಕ ಕಾಶಪ್ಪನವರ್ ಸ್ಫೋಟಕ ಹೇಳಿಕೆ ಕಾಂಗ್ರೆಸ್ನಲ್ಲಿ ಸಂಚಲನ. ನೀವು ನಮ್ಮ ಪಕ್ಷಕ್ಕೆ ಬರಲಿಲ್ಲ ಅಂತಂದ್ರೆ ನಾವು ನಿಮ್ಮನ್ನ ಇಡಿ ದಾಳಿ ಮಾಡಿಸ್ತೀವಿ, CBI ದಾಳಿ ಮಾಡಿಸ್ತೀವಿ, ನಿಮ್ಮ ಅಕ್ರಮ ಆಸ್ತಿ ಇದಾವು ಅವು ಅದಾವು ಅಂತ ಹೇಳಿ ಎದುರಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಸುಭದ್ರ ಆಗಿದ್ರು ಕೆಲ ಬೆಳವಣಿಗೆಗಳು ನಡೆಯುತ್ತಿರೋದು ನೋಡ್ತಾ ಆಗಿದ್ರೆ ಯಾವ ಕ್ಷಣದಲ್ಲಿ ಯಾವ ಬದಲಾವಣೆ ಆದ್ರೂ ಅಚ್ಚರಿ ಏನಿಲ್ಲ. ಸಿಎಂ ಕುರ್ಚಿ ಬಡಿದಾಟ ಒಳಗೊಳಗೆ ಹೊಗೆ ಆಡ್ತಿದೆ. ಶಾಸಕರು ಸಚಿವರ ಅಸಮಾಧಾನವ ನಿಲ್ತಾ ಇಲ್ಲ. ಇದೇ ಹೊತ್ತಿನಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸ್ಫೋಟಕ ಹೇಳಿಕೆ ಕೊಟ್ಟಿರೋದು ಕಾಂಗ್ರೆಸ್ ಮನೆಯಲ್ಲಿ ಸಂಚಲನ ಸೃಷ್ಟಿಸಿದೆ. ಈ ಎಲ್ಲರಿಗೂ ಹೆದರಿಕೆ 55 ಶಾಸಕರನ್ನ ಪಟ್ಟಿ ಮಾಡ್ಯಾರ ಅವರು. ನೀವು ನಮ್ಮ ಪಕ್ಷಕ್ಕೆ ಬರಲಿಲ್ಲ ಅಂತಂದ್ರೆ ನಾವು ನಿಮ್ಮನ್ನ ಇಡಿ ದಾಳಿ ಮಾಡಿಸ್ತೀವಿ, CBI ದಾಳಿ ಮಾಡಿಸ್ತೀವಿ. ಹೌದು, ಸಿಎಂ ಕುರ್ಚಿ ಫೈಟ್ ಮಧ್ಯೆಯೇ ಆಪರೇಷನ್ ಕಮಲ ಸದ್ದು ಮಾಡ್ತಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 55 ಕಾಂಗ್ರೆಸ್ ಶಾಸಕರನ್ನ ಬಿಜೆಪಿ ಟಾರ್ಗೆಟ್ ಮಾಡಿದೆ ಅಂತ ಶಾಸಕ ವಿಜಯಾನಂದ ಕಾಶಪ್ಪನವರ ಬಾಂಬ್ ಹಾಕಿದ್ದಾರೆ. ಟಾರ್ಗೆಟ್ ಮಾತ್ರವಲ್ಲ, ಒಂದು ಹೆಜ್ಜೆ ಮುಂದಿಟ್ಟು ಹೇಳಿಕೆ ಕೊಟ್ಟ ಕಾಶಪ್ಪನವರ್ ಈಗಾಗಲೇ ಬಿಜೆಪಿ ಏಜೆಂಟ್ಗಳನ್ನ ಮನೆಗೆ ಕಳಿಸಿದ್ದಾರೆ ಅಂದಿದ್ದಾರೆ. ಈ ಎಲ್ಲರಿಗೂ ಹೆದರಿಕೆ 55 ಶಾಸಕರನ್ನ ಪಟ್ಟಿ ಮಾಡ್ಯಾರ ಅವರು ಬಿಜೆಪಿಯವರು ಆಲ್ರೆಡಿ. 55 ಜನ ಶಾಸಕರು ಪಟ್ಟಿ ಮಾಡಿದ್ದಾರೆ. ಅವ್ರಿಗೆ CBI ಹೆದರಿಕೆ ಹಾಕೋದು, ಅವ್ರ ಮನೆಗೂ ಕಳಿಸ್ಯಾರ ಈಗಾಗಲೇ ಏಜೆಂಟ್ಗಳನ್ನ, ಬಿಜೆಪಿ ಏಜೆಂಟ್ರನ್ನ ಕಳಿಸಿ ಅವ್ರಿಗೆ ಹೆದರಿಕೆ ಹಾಕ್ಯಾರ. ನೀವು ನಮ್ಮ ಪಕ್ಷಕ್ಕೆ ಬರಲಿಲ್ಲ ಅಂತಂದ್ರೆ ನಾವು ನಿಮ್ಮನ್ನ ಇಡಿ ದಾಳಿ ಮಾಡಿಸ್ತೀವಿ, CBI ದಾಳಿ ಮಾಡಿಸ್ತೀವಿ, ನಿಮ್ಮ ಅಕ್ರಮ ಆಸ್ತಿ ಇದಾವು ಅವು ಅದಾವು ಅಂತ ಹೇಳಿ ಎದುರಿಸ್ತಾ ಇದ್ದಾರೆ. ಅಲ್ಲ, ಅದಕ್ಕೆ ನಾ ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ನನ್ನ ಹತ್ರ ಏನು ಇದ್ರಲ್ಲ ಹುಡುಕಾಕ ಇರ್ಬೋದು. ಬಿಜೆಪಿಗೆ ಬರಲ್ಲ ಅಂದ್ರೆ ಇಡಿ CBI ಬಿಟ್ಟು ಬೆದರಿಸುತ್ತಿದ್ದಾರೆ. ಬಿಜೆಪಿ ವಿರುದ್ಧ ಶಾಸಕ ಕಾಶಪ್ಪನವರ್ ಗಂಭೀರ ಆರೋಪ. ಕಾಂಗ್ರೆಸ್ ಶಾಸಕರಿಗೆ ಹೆದರಿಸ್ತಾ ಇದ್ದಾರೆ. ಬಿಜೆಪಿಗೆ ಬರಲಿಲ್ಲ ಅಂದ್ರೆ ಇಡಿ CBI ಬಿಟ್ಟು ದಾಳಿ ಮಾಡಿಸ್ತೀವಿ ಅಂತಿದ್ದಾರೆ ಅಂತ ಶಾಸಕ ಕಾಶಪ್ಪನವರ್ ಗಂಭೀರ ಆರೋಪ ಮಾಡಿದ್ದಾರೆ. ಈಗ ನೋಡ್ತಿದ್ದೀರಿ, ಇಡಿ ದಾಳಿ, CBI ದಾಳಿ ಇವೆಲ್ಲ ಯಾಕೆ ಆಗ್ತಾ ಇದ್ದಾವೆ? ಇದು ಹೆದರಿಕೆ, ನಮ್ಮ ಶಾಸಕರಿಗೆ ಎದುರಿಸೋದು. ನೀವು ಬಿಜೆಪಿಗೆ ಬರಲಿಲ್ಲ ಅಂದ್ರೆ ನಾವು ನಿಮ್ಮನ್ನ ಇಡಿ ದಾಳಿ ಮಾಡ್ತೀವಿ, CBI ದಾಳಿ ಮಾಡ್ತೀವಿ. ಇದೆಲ್ಲ ಶಾಸಕರಿಗೂ ಭಯ ಇದೆ. ನಾನು ಹಿಡ್ಕೊಂಡೇ ಇದೆ. ಆದ್ರೆ ನನಗೆ ಏನು ಬೇಕಾದ್ರೆ ಕಿತ್ಕೊಳ್ಳೋರು, IDR ಮಾಡಲಿ, IBR ಮಾಡಲಿ, ನಾನು ಅದಕ್ಕೆ ಸಜ್ಜದೀನಿ. ಆಗ್ತಾವ, ಮಾಡೇ ಮಾಡ್ತಾರವರು. ನಮ್ಮ ಮೊನ್ನೆ ಬಳ್ಳಾರಿ ನಮ್ಮ ಶಾಸಕರ ಮೇಲೆ ಮಾಡಿದರು, ಭರತ್ ರೆಡ್ಡಿ ಮೇಲೆ ಮಾಡಿದರು, ನಮ್ಮ ತುಕಾರಾಮ್ ಮೇಲೆ ಮಾಡಿದರು. ಇವೆಲ್ಲ ಮಾಡ್ತಾ ಇದ್ದಾರಲ್ಲ, ನಮ್ಮ ಇವ್ರ ಮೇಲೆ, ಯಾರು ನಮ್ಮ ನಾಗೇಂದ್ರ ಅವ್ರ ಮೇಲೆ. ಇವೆಲ್ಲ ಉದ್ದೇಶಪೂರ್ವಕವಾಗಿ ದ್ವೇಷ ರಾಜಕಾರಣ ಅಂತಾರೆ, ಇದಕ್ಕೆ ಕುತಂತ್ರ ರಾಜಕಾರಣ ಅಂತಾರೆ. ಅವ್ರ ತಾಕತ್ತು ದಮ್ ಇದ್ರೆ ಜನರ ಮಧ್ಯೆ ಬರಲಿ, ಮತ್ತೆ 28ಕ್ಕೆ ತೋರಿಸ್ತೀವಿ. 55 ಶಾಸಕರ ಲಿಸ್ಟ್ ಅಂತಿರೋದು ಡೈವರ್ಟ್ ಮಾಡೋಕೆ ಹೇಳ್ತಿರೋದು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟು ಕೊಟ್ಟಿದ್ದಾರೆ. ಯಾಕ ಅವರು ಏನಾರು ಮಾಡ್ಯಾರ ಅಂತಾನೆ ಇಡಿ ಲಿಸ್ಟ್ನಾಗ ಅವ್ರು ಬರ್ಬೇಕಂದ್ರೆ, ಮತ್ತೆ ಇಡಿ ಒಳಗೆ ಯಾರು ಬರ್ತಾರಂದ್ರೆ ಯಾರು ಏನಾರ ಗದ್ದಲ ಮಾಡಿರ್ತಾರಲ್ಲ, ಲಫಡ ಮಾಡಿರ್ತಾರಲ್ಲ, ಅವ್ರು ಬರ್ತಾರೆ. ಉಳಿದವ್ರು ಯಾರು ಬರಲ್ಲ. ಹಂಗಾಗಿ ಅವರು ಯಾರೇನು ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯತೆ ಇಲ್ಲ. ಯಾರು ಸರಿ ಇರ್ತಾರೋ ಅವ್ರಿಗೆ ಯಾವುದೂ ತೊಂದರೆ ಆಗಿಲ್ಲ. ಹಾಗಾಗಿ ಎರಡನೇದ್ದು 55 ಮಂದಿ ಅಂತ ಹೇಳೋದು ಇದು ಡೈವರ್ಟ್ ಮಾಡೋ ತಂತ್ರ ಇದೆ. ಶಾಸಕರನ್ನ ಖರೀದಿ ಮಾಡೋಕೆ ಏನು ಹುಣಸೆ ಬೀಜಾನ ಅಂತ ಸಚಿವ MB ಪಾಟೀಲ್ ಹೇಳಿದ್ರೆ, ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಯಾವ ನಾಯಕರು ಹೋಗಲ್ಲ ಅಂತ ಸಚಿವ KH ಮುನಿಯಪ್ಪ ಹೇಳಿದ್ರು. ಶಾಸಕರೇನು ನಮ್ಮ ಕಡೆ ಅಂತಲ್ಲ, ಹುಣಸೆ ಬೀಜ, ಹುಣಸಿಕಪ್ಪತ್ತಿ ಏನಂತೀವಿ ನಾವು, ನಮ್ಮಲ್ಲಿ ಭಾಷೆದಾಗ ಹುಣಸಿಕಪ್ಪತ್ತೀವಿ. ಅದು ಹುಣಸಿಕಪ್ಪ ಎಷ್ಟಿದೆ? 130, ಈಗ 140 ಆಗ್ತೀವಿ. ಏನ ಹೆಂಗೆ ನೋಡಿದ್ರೆ ಹೆಚ್ಚಿಗೆ ಆಗ್ತೀವಿ. ಒಂದು 2-3 ಗೊತ್ತಿದೆ ನಿಮಗೆಲ್ಲ. 140 ಜನ ಶಾಸಕರು, 2/3 ಎಷ್ಟು ರೀ? 85 ಹೌದಲ್ಲ, 85 ಜನ ಶಾಸಕ ಸಿಗ್ತಾರೆ.
ಹುಣಸಿಕಪ್ಪ ಅವ್ರು ಶಾಸಕರು, ನಮ್ಮ ಹುಣಸಿ ಬೀಜ ನಿಮ್ಮ ಕಡೆ ಇರ್ತಾರೆ. ಕಾಂಗ್ರೆಸ್ ಅಲ್ಲಿ ಯಾರೂ ಕೂಡ ಬಿಟ್ಟು ಹೋಗುವುದಿಲ್ಲ. ಇಡಿ ದಾಳಿಯವರು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾನು ಅವರು ಎನ್ಕ್ವೈರಿ ಮಾಡೋದು ಅವ್ರ ಕರ್ತವ್ಯ. ಮಾಡುವಾಗ ಎಲ್ರದ್ದು ಮಾಡಲಿ ಅಂತೀನಿ ನಾನು. ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇದೆ, ಎಲ್ರದ್ದು ಮಾಡಲಿ. ಕಾಂಗ್ರೆಸ್ ಶಾಸಕರ ಮೇಲೆ ಅದೇ ಸರಿ, ಬೇಕಂತಲೇ ರೇಟ್ ಮಾಡ್ತಾ ಇದೆಯಾ ಅಂತ. ಅದು ಕರೆಕ್ಟ್ ಅಲ್ಲ. ಎಲ್ರದ್ದು ಮಾಡಲಿ, ಮಾಡೋದಾದ್ರೆ ಗೊತ್ತಾಗಲಿ. ಕಾಂಗ್ರೆಸ್ನಲ್ಲಿ ಮತ್ತೆ ಮುಂದಿನ ಸಿಎಂ ಘೋಷಣೆ. ಸತೀಶ್ಗೆ ಜೈ ಎಂದು ಅಭಿಮಾನಿಗಳ ಘೋಷಣೆ. ಈಗಾಗಲೇ ನಾನೇ 5 ವರ್ಷ ಸಿಎಂ ಅಂತ ಹೈಕಮಾಂಡ್ ಮಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯ ಎಲ್ಲದಕ್ಕೂ ತೆರೆ ಎಳೆದಿದ್ದಾರೆ. ಆದರೆ ಮುಂದಿನ ಸಿಎಂ ವಿಚಾರ ಮಾತ್ರ ನಿಲ್ತಾ ಇಲ್ಲ. ಚಿತ್ರದುರ್ಗದಲ್ಲಿ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಸತೀಶ್ಗೆ ಜೈ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ. ಸದ್ಯ ಶಾಸಕರ ಬೆಂಬಲ ಸಿಎಂ ಸಿದ್ದರಾಮಯ್ಯ ಕಡೆ ಇದೆ. ಹೈಕಮಾಂಡ್ ಅವಶ್ಯಕತೆ ಇದ್ರೆ ಹೇಳುತ್ತೆ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ರೆ, ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿ ಸಿದ್ದರಾಮಯ್ಯಗೆ ಡಿಕೆಶಿ ಸೇರಿದಂತೆ ಎಲ್ಲರ ಬೆಂಬಲ ಇದೆ ಅಂದಿದ್ದಾರೆ. ಬಹುತೇಕ ಇದು ಸತ್ಯ ಪರಿಸ್ಥಿತಿ ಅಂದ್ರೆ ಇವತ್ತು ಶಾಸಕರ ಬೆಂಬಲ ಸ್ವಾಭಾವಿಕವಾಗಿ ಸಿದ್ದರಾಮಯ್ಯ ಕಡೆ ಇದೆ. ಅದರ ಅರ್ಥ ಡಿ.ಕೆ. ಶಿವಕುಮಾರ್ ಅವ್ರ ಹತ್ರ ಶಾಸಕರ ಬೆಂಬಲ ಇಲ್ಲ ಅಂತಲ್ಲ. ಆದರೆ ನಮ್ಮ ಕಾಂಗ್ರೆಸ್ ಅವ್ರಿಗೂ ಬೆಂಬಲ ಇದೆ, ಕಾಂಗ್ರೆಸ್ ಶಾಸಕರ ಬೆಂಬಲ ಇದೆ, ಅವ್ರಿಗೂ ಕೂಡ ಬೆಂಬಲ ಇದೆ. ಆದರೆ ನಮ್ಮಲ್ಲಿ ಎಲ್ಲನೂ ಕೂಡ ಇದೆಲ್ಲನೂ ಗಣನೆಗೆ ಬರೋದಲ್ಲ. ಅದು ನಮ್ಮಲ್ಲೇ ಪಕ್ಷ ಇವತ್ತಿನ ದಿವಸ ಅಂತಿಮವಾಗಿ ನಿರ್ಧಾರ ಮಾಡೋದು ಹೈಕಮಾಂಡ್. ಸಿದ್ದರಾಮಯ್ಯ ಅವರಿಗೆ ಡಿ.ಕೆ. ಶಿವಕುಮಾರು ಸೇರಿಸಿ ಎಲ್ಲರ ಬೆಂಬಲ ಇದೆ. ಆ ಥರದ್ದೇನೂ ಆಗಲ್ಲ. ಸಿದ್ದರಾಮಯ್ಯ ಅವರೇ ಭಾಳ ಸ್ಪಷ್ಟವಾಗಿ ನಾನು 5 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಮನೆಯಲ್ಲಿನ ಬೆಳವಣಿಗೆ ಬಿಜೆಪಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಆಂತರಿಕ ಕಚ್ಚಾಟದಿಂದ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೇಳಿದ್ದಾರೆ. ಮೂಲ ವಲಸಿಗ ಕಾಂಗ್ರೆಸ್ ಮಧ್ಯೆ ಯುದ್ಧ ಪ್ರಾರಂಭವಾಗಿದೆ ಅಂದಿದ್ದಾರೆ. 2023ರಲ್ಲಿ ಅವರು ಹೋರಾಟ ಮಾಡಿದ್ದು ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿ ವಿರುದ್ಧ ನಾವು ಕನಸು ಮನಸ್ಸರು ಅನ್ಕೊಂಡ್ಲ. ಇರೋರೆಲ್ಲ ಆಪರೇಷನ್ ಮಾಡಿ ದಳದಲ್ಲಿ ಕಾಂಗ್ರೆಸ್ ಅಲ್ಲಿ ಬಿಜೆಪಿಲಿ ಇದ್ದವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದವ್ರೆ. ಸಿದ್ದರಾಮಯ್ಯನವ್ರು ಯಾರನ್ನೇನು ಕರ್ಕೊಂಡು ಹೋಗಲಿಲ್ಲ. ಇರೋ ಬರೋರನ್ನ ಕರ್ಕೊಂಡೋಗಿ 138 ಸೀಟ್ ಬರೋದಕ್ಕೆ ಮೇಯ್ನ್ ಕಾರಣ ಡಿ.ಕೆ. ಶಿವಕುಮಾರ್, KPCC ಅಧ್ಯಕ್ಷರು. ಮತ್ತು ಇವರು 2022ಕ್ಕೆ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ನಾನು 2020 ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳ್ತಾರೆ. ಈ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಾನೇ 5 ವರ್ಷ ಅಂತ. ಏನೇನು ಕಡ್ಲಕ್ಕ ತಿಂತಾರೆ ಡಿ.ಕೆ. ಶಿವಕುಮಾರ್ ಕೂತ್ಕೊಂಡು. ಅವ್ರ ಪಾರ್ಟಿ ಆಂತರಿಕ ವಿಚಾರ. ಅದರಿಂದ ಡಿ.ಕೆ. ಶಿವಕುಮಾರ್ಗೆ ಎಲ್ಲ ವಿದ್ಯೆನೂ ಗೊತ್ತಿದೆ. ಆದರೆ ಎಲ್ಲೋ ಒಂದು ಕಡೆ ಈ KPCC ಅಧ್ಯಕ್ಷರಾಗಿ ಅವರಿಗೆ ಬಾಯಿ ಮುಚ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ನನಗನ್ಸುತ್ತೆ ಮೂಲ ಕಾಂಗ್ರೆಸ್ನವರು ವಲಸೆ ಕಾಂಗ್ರೆಸ್ಸಿಗರ ನಡುವೆ ಯುದ್ಧ ಪ್ರಾರಂಭ ಆಗಿದೆ. ಯುದ್ಧ ಎಲ್ಲಿ ನಿಲ್ಲುತ್ತೋ ಗೊತ್ತಿಲ್ಲ. ಮತ್ತೊಂದು ಕಡೆ ಪಟ್ಟದ ಫೈಟ್ ಬೆನ್ನಲ್ಲೇ ಹಿರಿಯ ಸಚಿವರು ಅಸಮಾಧಾನ ಹೊರಹಾಕಿದ್ದಾರೆ. ಸಿಎಂ ಬದಲಾವಣೆ ಚರ್ಚೆ ಬಗ್ಗೆ ಹೈಕಮಾಂಡ್ ಸೈಲೆಂಟ್ ಬಗ್ಗೆ ಹಿರಿಯ ಸಚಿವರು ಬೇಸರ ಹೊರಹಾಕಿದ್ದಾರಂತೆ. ಇದಿಷ್ಟೇ ಅಲ್ಲ, ಸುರ್ಜೇವಾಲಾ ಭೇಟಿ ಬಗ್ಗೆ ಸಿಎಂ ಬೆಂಬಲಿಗ ಸಚಿವರು ಬೇಸರ ಹೊರಹಾಕಿದ್ದಾರಂತೆ. ಸುರ್ಜೇವಾಲಾ ಶಾಸಕರ ಅಭಿಪ್ರಾಯ ಸಂಗ್ರಹಿಸೋ ಅಗತ್ಯವೇನಿತ್ತು? ಇದು ನಾಯಕತ್ವ ಬದಲಾವಣೆ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರಂತೆ. ಬ್ಯೂರೋ ರಿಪೋರ್ಟ್, TV9. ಸನ್ನಿವೇಶ ಹೀಗಿರಬೇಕಾದಂತಹ ಸಂದರ್ಭದಲ್ಲಿ ತವರು ಜಿಲ್ಲೆಯಲ್ಲಿ ಮತ್ತೆ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯನ್ನ ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ. ಮೈಸೂರು ನಗರದಲ್ಲಿ ಒಂದು ಸಾಧನಾ ಸಮಾವೇಶ ಆಯೋಜನೆ ಮಾಡಲಾಗ್ತಾ ಇದ್ದು, ಮಹಾರಾಜ ಕಾಲೇಜು ಮೈದಾನದಲ್ಲಿ ಈ ಸಾಧನಾ ಸಮಾವೇಶ ಜುಲೈ 19ನೇ ತಾರೀಕಿನಂದು ನಡೀತಾ ಇದೆ. ಸುಮಾರು 2600 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗಳಿಗೆ ಸಿಎಂ ಚಾಲನೆಯನ್ನ ಕೊಡಲಿದ್ದು, ಮೈಸೂರಿನಲ್ಲಿ ಗುದ್ಲಿ ಪೂಜೆ, ಲೋಕಾರ್ಪಣಾ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ. ಹಳೆ ಮೈಸೂರು ಭಾಗದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಹೀಗೆ ಸಿಎಂ ಸಜ್ಜಾಗ್ತಾ ಇದ್ದಾರೆ ಅಂತ ಇದನ್ನ ವಿಶ್ಲೇಷಿಸಲಾಗ್ತಾ ಇದೆ.